ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭಸ್ಯ ಶೀಘ್ರಂ ಸೀರಿಯಲ್ನ ಪ್ರಮುಖ ಪಾತ್ರ ಶ್ರುತಿ. ಆ ಪಾತ್ರವನ್ನು ದಿವ್ಯಶ್ರೀ ನಾಯಕ್ ನಿಭಾಯಿಸಿದ್ದರು. ದಿವ್ಯಶ್ರೀ ನಾಯಕ್ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮ. ಸಿಂಗಲ್ ಪೇರೆಂಟ್ ಆಗಿರುವ ಇವರಿಗೆ ಮುದ್ದಾದ ಮಗಳಿದ್ದಾಳೆ. ತಂದೆಯಿಂದಲೇ ಚೆಂಡೆ ಮತ್ತು ಮದ್ದಳೆ ವಾದವನ್ನು ಕಲಿತು ಯಕ್ಷಗಾನ ಕ್ಷೇತ್ರದಲ್ಲಿ ಪುರುಷರ ಪ್ರಾಬಲ್ಯವಿದ್ದ ಚೆಂಡೆ ವಾದನದಲ್ಲಿ ತಮ್ಮದೇ ಛಾಪು ಮೂಡಿಸಿರುವುದು ದಿವ್ಯ ಹೆಗ್ಗಳಿಕೆ. ಇದೀಗ ಹೊಸ ಧಾರಾವಾಹಿ ಕೃಷ್ಣ ರುಕ್ಕು ಮೂಲಕ ಮತ್ತೆ ಪ್ರಮುಖ ಪಾತ್ರದ ಮೂಲಕ ಮಿಂಚಲು ರೆಡಿಯಾಗಿದ್ದಾರೆ. ದಿವ್ಯಶ್ರೀ ನಾಯಕ್ ಮಾತನಾಡಿ, ಝೀ ಕನ್ನಡ ನನಗೆ ಒಂದು ಡ್ರೀಮ್ ಚಾನಲ್ ಆಗಿತ್ತು. ಕನಸು ನನಸಾಗಿದೆ. ಒಳ್ಳೆ ಪಾತ್ರ ಕೂಡ ಮಾಡ್ತಾ ಇದ್ದೀನಿ. ನನ್ನ ರಿಯಲ್ ಲೈಫ್ಗೂ ಹಾಗೂ ಈ ಪಾತ್ರಕ್ಕೂ ಏನೂ ವ್ಯತ್ಯಾಸ ಅನ್ನಿಸಿಲ್ಲ. ಅಕ್ಕ ಅಂತ ನನ್ನನ್ನು ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ. ಈಗ ಧಾರಾವಾಹಿಯಲ್ಲಿಯೂ ಕೇರ್ ಮಾಡೋ ಅಕ್ಕನ ಪಾತ್ರ ಇದೆ. ಪ್ರೀತಿಸೋರಿಗೆ ತೊಂದರೆ ಕೊಟ್ಟರೆ ಅಷ್ಟೇ ಕೋಪವನ್ನು ತೋರಿಸುತ್ತಾಳೆ ಅವಳು. ರಿಯಲ್ ಲೈಫ್ನಲ್ಲೂ ಈ ಪಾತ್ರ ನನಗೆ ಮ್ಯಾಚ್ ಆಗುತ್ತೆ ಎಂದರು. ಈ ಧಾರಾವಾಹಿಯಲ್ಲಿ ನನ್ನ ಪಾತ್ರ ಪೂರ್ತಿ ನೆಗೆಟಿವ್ ಅಂತ ನಾನು ಹೇಳಲಾರೆ. ಮುಂದೆ ಸೀರಿಯಲ್ ನೋಡಿದರೆ ಗೊತ್ತಾಗುತ್ತೆ. ಹೆಣ್ಣು ಮಕ್ಕಳಿಗೆ ನಾನು ಹೇಳೋದು ಒಂದೇ, ಮುಂಚೆ ಇತ್ತು ಪುರುಷ ಪ್ರಧಾನ ಸಮಾಜ ಅಂತ. ಆದರೆ ಈಗ ಅದು ಬದಲಾಗಿದೆ. ಹೆಣ್ಣು ಮಕ್ಕಳು ಎಲ್ಲವನ್ನು ಮೀರಿ ಮುಂದೆ ಬರುತ್ತಿದ್ದಾರೆ. ನೀವು ಕೂಡ ಸಾಧನೆ ಮಾಡಿ. ಪ್ರಪಂಚ ದೊಡ್ಡದಿದೆ, ಅವಕಾಶಗಳು ತುಂಬ ಇದೆ. ನಿಮ್ಮ ಬಗ್ಗೆ ಮೊದಲು ಯೋಚನೆ ಮಾಡಿ ಎಂದಿದ್ದಾರೆ. ನನ್ನ ಮಗಳನ್ನು ನಾನು ಒಬ್ಬಳೇ ಇಂಡಿಪೆಂಡೆಂಟ್ ಆಗಿ ಬೆಳೆಸುತ್ತಾ ಇದ್ದೀನಿ. ಹಾಗೆ ಇಲ್ಲಿಯೂ ನಾನು ಇಂಡಿಪೆಂಡೆಂಟ್ ಆಗಿ ವರ್ಕ್ ಕೂಡ ಮಾಡ್ತಾ ಇದ್ದೇನೆ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಎಂದಿದ್ದಾರೆ.